ರಾಜ್ಯದಲ್ಲೊಬ್ಬ ಮುಖ್ಯಮಂತ್ರಿಗಳಿದ್ದಾರಾ ಅನ್ನೋ ಪ್ರಶ್ನೆ ಬಂದ್ಬಿಡುತ್ತೆ. ಅವರ ಮಾತಿಗೆ ಬೆಲೆ ಇದೆಯಾ ಅನ್ನೋ ಪ್ರಶ್ನೆ ಮತ್ತೆ ಉದ್ಭವ ಆಗುತ್ತೆ. ಯಾಕೆ ಅಂತಂದರೆ ಒಂದು ಡೆಡ್ಲೈನ್ ಕೊಟ್ಬಿಟ್ರು, ಗುಂಡಿ ಮುಚ್ಚಬೇಕು ಅಂಥೇಳಿ. ಅದು ನಿನ್ನೆ ಮುಗಿದೋಗ್ಬಿಡ್ತು. ನಿನ್ನೆ ಕೇಳಿದ್ರೆ ಹೋಗ್ರಿ ಡಿ ಕೆ ಶಿವಕುಮಾರ್ ಅವ್ರನ್ನ ಕೇಳ್ಕೊಳ್ಳಿ ಅಂತಾರೆ. ಇವತ್ತು ಅಧಿಕಾರಿಗಳನ್ನ ಕೇಳಿದ್ರೆ ಇನ್ನೊಂದು ರೀತಿಯಾದಂಥ ಕಾರಣಗಳನ್ನು ಕೊಡ್ತಾರೆ. ಮಳೆನೂ ಇಲ್ಲ, ಇನ್ಯಾವ ಕಾರಣ? ನಾವು ಕೂಡ ರಿಯಾಲಿಟಿ ಚೆಕ್ ಮಾಡಿದ್ವಿ, ನಿಜವಾಗೂ ಮುಚ್ಚಿದಾರಾ ಅಥವಾ ಓಪನ್ ಇದಾವ ಅಂತ ಹೇಳಿ. ಇಲ್ಲಿದೆ ನೋಡಿ ಡೀಟೇಲ್ಸ್. ಬೆಂಗಳೂರು ರಸ್ತೆ ಗುಂಡಿಗಿಲ್ಲ ಮುಕ್ತಿ, ಸಿಎಂ ಡೆಡ್ಲೈನ್ಗೆ ಬೆಲೆನೇ ಇಲ್ವಾ? ಗುಂಡಿಗಳನ್ನು ಮುಚ್ಚುವಲ್ಲಿ ಜಿಬಿಎ ವಿಫಲ. ಪಬ್ಲಿಕ್ ಟಿವಿ ರಿಯಾಲಿಟಿ ಚೆಕ್ ನಲ್ಲಿ ಬಯಲು. ರಾಜ್ಯ ರಾಜಧಾನಿ ರಸ್ತೆ ಗುಂಡಿ ಮತ್ತು ಟ್ರಾಫಿಕ್ ಜಾಮ್ನಿಂದಲೇ ಜಾಗತಿಕ ಮಟ್ಟದಲ್ಲಿ ಮಾನ ಕಳೆದುಕೊಳ್ಳುತ್ತಿದೆ. ಈ ಕಾರಣದಿಂದ ಸರ್ಕಾರದ ಮರ್ಯಾದೆ 3 ಕಾಸಿಗೆ ಹರಾಜಾಗಿದೆ. ಇದರಿಂದಾಗಿ ಸರ್ಕಾರ ಇದೇ 31ರ ಒಳಗೆ ನಗರದ ಎಲ್ಲಾ ಗುಂಡಿಗಳನ್ನು ಮುಚ್ಚುವಂತೆ ಸಿಎಂ ಸಿದ್ದರಾಮಯ್ಯ ಜಿಬಿಎ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದರು. ಇದಕ್ಕೆ ತಕ್ಕಂತೆ ಜಿಬಿಎ ಅಧಿಕಾರಿಗಳು ರಾತ್ರಿ ಹಗಲು ಮಳೆ ಬಿಸಿಲ ನಡುವೆ ಗುಂಡಿ ಮುಚ್ಚುವ ಯತ್ನ ಮಾಡಿದ್ರು. ಆದರೆ ನಗರದ ಸಂಪೂರ್ಣ ಗುಂಡಿ ಮುಚ್ಚುವಲ್ಲಿ ಜಿಬಿಎ ವಿಫಲವಾಗಿದೆ ಎಂದು ಗೊತ್ತಾಗುತ್ತಿದೆ. ಪಬ್ಲಿಕ್ ಟಿವಿ ನಗರದ ರಸ್ತೆಯಲ್ಲಿರುವ ಗುಂಡಿಗಳನ್ನು ಯಾವ ರೀತಿ ಮುಚ್ಚಿದ್ದಾರೆ ಎಂಬುದರ ಬಗ್ಗೆ ರಿಯಾಲಿಟಿ ಚೆಕ್ ನಡೆಸಿದೆ. ಈ ವೇಳೆ ಜಿಬಿಎ ಗುಂಡಿ ಮುಚ್ಚುವಲ್ಲಿ ವಿಫಲವಾಗಿರುವುದು ಕಂಡು ಬಂದಿದೆ. ಈ ಬಗ್ಗೆ ನೀವೇ ನೋಡಿ. ರಿಯಾಲಿಟಿ ಚೆಕ್ 1. ಸ್ಥಳ ಬಾಂಬೆ ಡೈಯಿಂಗ್ ರೋಡ್. ನಗರದ ಹಲವು ಕಡೆಗಳಲ್ಲಿ ಇನ್ನೂ ಕೂಡ ರಸ್ತೆ ಗುಂಡಿಗಳೇನಿದ್ದಾವೆ ಅದು ಹಾಗೆ ಇದ್ದಾವೆ. ಹಲವು ಕಡೆಗಳಲ್ಲಿ ಪ್ಯಾಚ್ ವರ್ಕನ್ನು ಮಾಡಿರ್ತಾರೆ, ಕಾಮಗಾರಿಗಳನ್ನು ಮಾಡಿರ್ತಾರೆ. ಅಲ್ಲಿ ಪ್ಯಾಚ್ ವರ್ಕ್ಗಳನ್ನು ಮಾಡಿದಂಥ ಡಾಂಬರ್ ಏನಿದೆ ಅದು ಸಂಪೂರ್ಣವಾಗಿ ಕಿತ್ತು ಬಂದಿರುವಂಥದ್ದು ಈ ರಸ್ತೆಯನ್ನು ಗಮನಿಸ್ಬೋದು. ಇದು ಬಾಂಬೆ ಡೈಯಿಂಗ್ ರೋಡು, ಯಶವಂತಪುರ. ಇಲ್ಲೂ ಕೂಡ ಈ ರೀತಿಯಾಗಿ ಅಂದರೆ ಯಾವುದೋ ಪ್ಯಾಚ್ ವರ್ಕ್ ಮಾಡಿದ್ದಾರೆ. ಆದರೆ ಸಂಪೂರ್ಣವಾಗಿ ಆ ರಸ್ತೆ ಎಷ್ಟು ಅಗಲ ಇದೆಯೋ ಅಷ್ಟು ಅಗಲವೂ ಕೂಡ ಗುಂಡಿಮಯ ಆಗಿದೆ. ಅದನ್ನು ಪ್ಯಾಚ್ ವರ್ಕ್ ಮಾಡುವಂಥ ಕೆಲಸ ಅಥವಾ ಅದನ್ನು ಮುಚ್ಚುವಂಥ ಕೆಲಸ ಇನ್ನೂ ಕೂಡ ಆಗಿಲ್ಲ. ಟೂ ವೀಲರ್ನವ್ರಿಗೆ ಯಾವ ರೀತಿಯಾಗಿ ಕಷ್ಟ ಆಗ್ತಿದೆ ಅನ್ನುವಂಥದ್ದನ್ನು ಗಮನಿಸ್ಬೋದು. ಯಾಕಂದರೆ ಇದು ಟೂ ವೇ ರಸ್ತೆ ಆಗಿರೋದ್ರಿಂದ ಟೂ ವೀಲರ್ಗಳಿಗೆ ತುಂಬ ಕಷ್ಟ ಆಗುತ್ತೆ. ಮತ್ತು ಕಾರುಗಳು ಗಮನಿಸ್ಬೋದು ತುಂಬ ನಿಧಾನ ಆಗಬೇಕಾಗುತ್ತೆ. ಅಂದರೆ ಒಂದು ಈ ಜಾಗಕ್ಕೆ ಬಂದಂಥ ಸಂದರ್ಭದಲ್ಲಿ ತುಂಬ ಸ್ಲೋ ಆಗಿ ಆಗ್ತಾರೆ. ಅಷ್ಟರ ಮಟ್ಟಿಗೆ ಗುಂಡಿ ಇರುವಂಥದ್ದು. ಸಿಎಂ ಕೊಟ್ಟಂತ ಡೆಡ್ಲೈನ್ ಕೂಡ ಅಧಿಕಾರಿಗಳೇನಿದ್ದಾರೆ ಅವರು ತುಂಬಾ ಸೀರಿಯಸ್ ಆಗಿ ತಗೊಂಡಿಲ್ಲ ಅನ್ನುವಂಥದ್ದು ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಇಂದಿನ ರಾಜ್ಯ ಸರ್ಕಾರ ಬಿಬಿಎಂಪಿಯನ್ನ ಕಿತ್ತೆಸೆದು ಗ್ರೇಟರ್ ಬೆಂಗಳೂರು ಮಾಡಿರುವ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಗುಂಡಿ ಮುಚ್ಚಿಸುವಲ್ಲಿ ವಿಫಲವಾದ್ರ ಎಂಬ ಸಂಶಯ ಕಾಡತೊಡಗಿದೆ. ನಗರದ ವಾಹನ ಸವಾರರು ರಸ್ತೆಯಲ್ಲಿರುವ ಗುಂಡಿಗಳಲ್ಲಿ ಗಾಡಿಗಳನ್ನ ಬಿಟ್ಟು ಸುಸ್ತಾಗಿ ಪ್ರತಿದಿನ ಸರ್ಕಾರಕ್ಕೆ ಶಾಪ ಹಾಕ್ತಾನೇ ಇದ್ದಾರೆ. ಇನ್ನು ನಗರದ ಕೇಂದ್ರ ಸ್ಥಳವಾದ ಕೆಆರ್ ಮಾರುಕಟ್ಟೆ ರಸ್ತೆ ಹೇಗಿದೆ ಎಂದು ನೋಡೋದಾದ್ರೆ ರಿಯಾಲಿಟಿ ಚೆಕ್ 2. ಸ್ಥಳ ಕೆಆರ್ ಮಾರುಕಟ್ಟೆ. ಸದ್ಯ ನಾನೀಗ ಕೆಆರ್ ಮಾರ್ಕೆಟ್ನ ಮುಂಭಾಗದಲ್ಲಿದ್ದೇನೆ. ವಿಜುವಲ್ಸ್ಗಳನ್ನು ಗಮನಿಸ್ತಾ ಇದ್ದೀರಿ. ಕೆಆರ್ ಮಾರ್ಕೆಟ್ನಿಂದ ನೇರವಾಗಿ ನಾವು ಟೌನ್ ಹಾಲ್ ಕಡೆಗೆ ಹೋಗುವಂಥ ರಸ್ತೆ ಏನಿದೆ ಅದರ ದೃಶ್ಯಾವಳಿಗಳನ್ನು ನೀವು ಗಮನಿಸ್ತಾ ಇದ್ದೀರಿ. ಕಂಪ್ಲೀಟಾಗಿ ಹಳ್ಳ, ಚಿಕ್ಕ ಪುಟ್ಟ ಹಳ್ಳ ಅಂತೂ ಅಲ್ಲ, ದೊಡ್ಡ ದೊಡ್ಡ ವೆಹಿಕಲ್ಗಳೇ ಭಾಳ ಕಷ್ಟಪಟ್ಟು ಸಂಚಾರವನ್ನು ಮಾಡುವಂಥ ಪರಿಸ್ಥಿತಿ. ನೋಡಿ, BMTC ಬಸ್ಸೇ ಭಾಳ ಕಷ್ಟಪಟ್ಟು ಸಂಚಾರ ಮಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇಡೀ ಮಾರ್ಗದುದ್ದಕ್ಕೂ ಕೂಡ ಹಳ್ಳಗಳು ಇರುವಂಥ ಕಾರಣಕ್ಕಾಗಿ, ಗುಂಡಿಗಳು ಇರುವಂಥ ಕಾರಣಕ್ಕಾಗಿ ಹೋಗೋದಕ್ಕೆ ಆಗ್ತಾಯಿಲ್ಲ. ಬೆಂಗಳೂರಿನ ಟ್ರಾಫಿಕ್ ಸಮಸ್ಯೆಗೆ ಪ್ರಮುಖ ಕಾರಣವೇ ಗುಂಡಿಗಳು. ಇದು ಗೊತ್ತಿದ್ದು ಕೂಡ ಡೆಡ್ಲೈನ್ಗಳ ನಡುವೆ ಅದನ್ನು ಮುಚ್ಚುವಂಥ ಕೆಲಸವನ್ನು ಮಾಡಬೇಕಿದೆ ಅಂತ GBA ಮತ್ತೆ ವಿಫಲ ಆಗಿದೆ. ಇದೇನೋ ಬಹಳ ದೂರದಲ್ಲಿಲ್ಲ, ನಗರದ ಮಧ್ಯಭಾಗ ಅತಿ ಹೆಚ್ಚು ವಾಹನಗಳ ಓಡಾಟ ಇರುವಂತಹ ಪ್ರದೇಶ. ಇಲ್ಲೇ GBA ಆ ಟೈಮು ಒಳಭಾಗದಲ್ಲಿ ಗುಂಡಿ ಮುಚ್ಚುವಂಥ ಕೆಲಸವನ್ನು ಮಾಡೋದಕ್ಕೆ ಆಗಿಲ್ಲ. ವಿಜುವಲ್ಸ್ಗಳನ್ನು ಗಮನಿಸ್ತಾ ಇದ್ದೀರಿ ಹೇಗಿದೆ ದೊಡ್ಡ ದೊಡ್ಡ ಹಳ್ಳಗಳು ಅಂತ ಹೇಳಿ. ಈ ಹಳ್ಳಗಳಿಗೆ ಬಿದ್ದರೆ 4 ಚಕ್ರದ ದೊಡ್ಡ ದೊಡ್ಡ ವಾಹನಗಳು, ಬಸ್ಗಳೇನು ಬರ್ತಾ ಇದೆ ಆ ವಾಹನಗಳೇ ಪಾಪ ಕಷ್ಟಪಟ್ಟು ಸಂಚಾರವನ್ನು ಮಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಗ್ತದೆ. ಇನ್ನು ಆಟೋದವರು, ಬೈಕ್ನವ್ರ ಪರಿಸ್ಥಿತಿ ಕೇಳೋ ಹಾಗೆ ಇಲ್ಲ ಅನ್ನುವಂಥ ಸ್ಥಿತಿ ನಿರ್ಮಾಣ ಆಗಿದೆ. ರಸ್ತೆ ಗುಂಡಿಗಳನ್ನು ಸಂಪೂರ್ಣ ಮುಚ್ಚೋಕೆ ಆಗಲ್ಲ, ಅಲ್ಲೊಂದು ಇಲ್ಲೊಂದು ಗುಂಡಿ ಇದ್ದೇ ಇರುತ್ತೆ, ಏನೂ ಮಾಡೋಕೆ ಆಗಲ್ಲ ಎಂದ DCM DKಶಿ. ಇನ್ನು ಬೆಂಗಳೂರಿನ ರಸ್ತೆ ಗುಂಡಿಗಳಿಗೆ ಮುಕ್ತಿ ಸಿಗಲ್ವಾ ಎಂಬ ವಿಚಾರಕ್ಕೆ ಬೆಂಗಳೂರು ಉಸ್ತುವಾರಿ ಸಚಿವ ಹಾಗೂ DCM DK ಶಿವಕುಮಾರ್ ರಿಯಾಕ್ಟ್ ಮಾಡಿದ್ದಾರೆ. ರಸ್ತೆ ಗುಂಡಿಗಳನ್ನು ಸಂಪೂರ್ಣ ಮುಚ್ಚುವುದಕ್ಕೆ ಆಗಲ್ಲ, ಕೇವಲ ಒಂದು ಗಾಡಿ ಬಂದು ಜರ್ಕು ಹೊಡೆದ್ರೆ ಗುಂಡಿ ಬೀಳುತ್ತೆ, ಅಲ್ಲೊಂದು ಇಲ್ಲೊಂದು ಗುಂಡಿ ಇರುತ್ತೆ, ಏನೂ ಮಾಡೋಕೆ ಆಗಲ್ಲ ಎಂದು ವಿಧಾನಸೌಧದಲ್ಲಿ DCM DK ಶಿವಕುಮಾರ್ ಹೇಳಿದ್ದಾರೆ. ಇನ್ನು ಇದೇ ವಿಚಾರವಾಗಿ ಸರ್ಕಾರದ ವಿರುದ್ಧ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಕಿಡಿಕಾರಿದ್ದಾರೆ. ಸರ್ಕಾರ ಕೊಟ್ಟ ಡೆಡ್ಲೈನ್ಗಳೇ ಡೆಡ್ ಆಗ್ತಿವೆ. ಗುಂಡಿ ಗಂಡಾಂತರದಿಂದ 6ಕ್ಕೂ ಹೆಚ್ಚು ಜನ ಸತ್ತಿದ್ದಾರೆ. ಇದಕ್ಕೆ ಹೊಣೆ ಯಾರು? ಈ ಸರ್ಕಾರಕ್ಕೆ ಕೇವಲ ಹಣ, ಪ್ರಚಾರ, ಕುರ್ಚಿ ಅಷ್ಟೇ ಬೇಕಿರೋದು ಎಂದು ವಾಗ್ದಾಳಿ ನಡೆಸಿದ್ರು.
ಎಷ್ಟು ಮಾಡಿದ್ರು ಗುಂಡಿ ಇದ್ದೇ ಇರ್ತದೆ. ಬದುಕಿನಲ್ಲಿ ಗುಂಡಿ ಏನು ಮಾಡ ಒಂದ್ ಜರ್ ಕೊಡಿದ್ರೆ ಗುಂಡಿ ಆಗೇ ಆಯ್ತದೆ. ಆಯ್ತಾ, ನೋಡೋಣ. ನಾವು ಏನೇನೋ ಕಾಂಕ್ರೀಟ್ ರೋಡ್ ಜೊತೆಗೆ ಇನ್ನೊಂದು ಯಾವುದೋ ಒಂದು ಬಂದಿದೆ, ಹೈದ್ರಾಬಾದ್ ಅಲ್ಲೂ ಕೊಟ್ಟಿದಾರಂತೆ, ನೋಡ್ತೀನಿ. ಇಲ್ಲಿ ಬೇರೆ ಕಡೆನೂ ಕೊಟ್ಟಿದಾರಂತೆ. 10 ವರ್ಷ ಗ್ಯಾರಂಟಿ ನಮ್ಮ ಡಾಂಬರ್ದು. ಅದು ಈಗಾಗಲೇ ನಾನು ಡಿಸ್ಕಷನ್ ಮಾಡ್ತಾ ಇದ್ದೀನಿ. ಹಲವಾರು ಡೆಡ್ ಲೈನ್ ಗಳನ್ನ ಕೊಡ್ತಾ ಇದೆ. ಡೆಡ್ ಲೈನ್ಗಳು ಡೆಡ್ ಆಗ್ತಿದಾವೆ ಹೊರತು ಅವೇ ಸಾಯ್ತಿದಾವೆ ಹೊರತು ಅಭಿವೃದ್ಧಿ ಆಗ್ತಾ ಇಲ್ಲ. ಬೆಂಗಳೂರಿನ ರಸ್ತೆಗಳಲ್ಲಿ ಬಿದ್ದು 6ಕ್ಕಿಂತ ಹೆಚ್ಚು ಜನ ಮರಣವನ್ನಪ್ಪಿದ್ದಾರೆ. ಸತ್ತವರಿಗೆ ಯಾರು ಹೊಣೆ? ಸತ್ತವರ ಕುಟುಂಬಕ್ಕೆ ಯಾರು ಹೊಣೆ? ಈ ಹೊಣೆಯನ್ನು ಯಾರು ಹೊರ್ತಾರೆ? ಇದರಲ್ಲಿ ಯಾರಿಗೂ ಜವಾಬ್ದಾರಿ ಇಲ್ಲ. ಅತ್ಯಂತ ದುರ್ವ್ಯವಹಾರವನ್ನ ರಾಜ್ಯ ಸರ್ಕಾರ ಮಾಡ್ತಾ ಇದೆ, ನಮ್ಮ ಮಂತ್ರಿಗಳು ಮಾಡ್ತಾ ಇದ್ದಾರೆ. ಕೇವಲ ಹಣ ಮಾಡಬೇಕು, ಕೇವಲ ಕುರ್ಚಿ ಹಿಡಿಬೇಕು, ಇಷ್ಟು ಮಾತ್ರ ಕರ್ನಾಟಕದಲ್ಲಿ ಚರ್ಚೆ ಆಗ್ತಿದೆ. ಬಿಟ್ರೆ ಮುಖ್ಯಮಂತ್ರಿಗಳು ಮೇಲಿಂದ ಹಾರ್ತಾರೆ, ಬಿಟ್ರೆ ಈ ನೆಲದಲ್ಲಿ ಅವರು ಓಡಾಡ್ತಾ ಇಲ್ಲ. ಒಟ್ಟಾರೆ ಜಿಬಿಎ ಅಂತೂ ಸದ್ಯಕ್ಕೆ ಗುಂಡಿ ಮುಕ್ತ ಮಾಡೋ ಹಾಗೆ ಕಾಣ್ತಿಲ್ಲ. ಬೆಂಗಳೂರು ಉಸ್ತುವಾರಿ ಸಚಿವರು ಗುಂಡಿ ಮುಚ್ಚೋಕೆ ಆಗಲ್ಲ ಅಂತ ಕೈ ಚೆಲ್ಲಿದ್ದಾರೆ. ಮತ್ತೆ ಗುಂಡಿ ಗಂಡಾಂತರದಿಂದ ಆಗುವ ಅನಾಹುತಕ್ಕೆ ಕಾರಣ ಯಾರು? ಗ್ರೇಟರ್ ಬೆಂಗಳೂರು ಅಭಿವೃದ್ಧಿ ಅಂದ್ರೆ ಇದೇನಾ ಎಂದು ಜನ ಕಿಡಿಕಾರುತ್ತಿದ್ದಾರೆ. ಮೆಟ್ರೋ ಬ್ಯೂರೋ, ಪಬ್ಲಿಕ್ ಟಿವಿ, ಬೆಂಗಳೂರು.